JP ನಗರಲ್ಲಿ ಹಿಡನ್ ಜೆಮ್ ಸಿಗಬೇಕು ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಫುಡ್, ಆಂಬಿಯನ್ಸ್, ಬರ್ಡೇ ಸೆಲೆಬ್ರೇಷನ್, ಫೋಟೋ ಎಲ್ಲ ಒಂದೇ ಪ್ಲೇಸಲ್ಲಿ ಇದೆ. ಬನ್ನಿ ನೋಡೋಣ. ಐ ಆಮ್ ಅ ಬಿಗ್ ಫುಡ್ಡಿ. ನನಗೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು, ಫುಡ್ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬಾ ಇಷ್ಟ. ಗಾಯ್ಸ್, ಇವತ್ತು ನಾವು ಬಂದಿರೋದು ಸೆಕ್ಟರ್ 144 JP ನಗರ್ಗೆ. ಫಸ್ಟ್ ಇಂಪ್ರೆಷನ್, ವಾವ್! ಇನ್ಸೈಡ್ ಎಂಟ್ರಿ ಮಾಡಿದ ತಕ್ಷಣ ಇಂಡೋರ್ ಸೀಟಿಂಗ್ ಸೂಪರ್ ಕ್ಲಾಸಿ ಇದೆ. ಬಿಗ್ TV ಇದೆ. ಸೊ IPL, ಫುಟ್ಬಾಲ್, ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಫ್ರೆಂಡ್ಸ್ ಜೊತೆ ಫುಡ್ ಎಂಜಾಯ್ ಮಾಡಬಹುದು. ಮ್ಯಾಚ್ ಡೇ ಪ್ಲ್ಯಾನ್ಸ್ ಸಾರ್ಟೆಡ್ ಅಂತಲೇ ಹೇಳಬಹುದು. ಬಾರ್ ಸೆಕ್ಷನ್ ಕೂಡ ಇದೆ. ಕಾಕ್ಟೇಲ್ಸ್, ಮಾಕ್ಟೇಲ್ಸ್, ಡ್ರಿಂಕ್ಸ್ ಆಪ್ಷನ್ ತುಂಬಾ ಇದೆ. ಸೊ ವೀಕೆಂಡ್ ಚಿಲ್ ಪ್ಲ್ಯಾನ್ಗೆ ಪರ್ಫೆಕ್ಟ್ ಪ್ಲೇಸ್. ವೆಯ್ಟ್ ಮೇನ್ ಬ್ಯೂಟಿ ಇನ್ನೂ ಇದೆ. ಔಟ್ಡೋರ್ ಸೀಟಿಂಗ್ ನೋಡಿ, ಫುಲ್ ಪ್ಲ್ಯಾನ್ಸ್, ಫ್ರೆಶ್ ಏರ್, ಕಾಮ್ ವೈಬ್. ಬ್ಯಾಂಗ್ಳೂರ್ ಟ್ರಾಫಿಕ್ ಸ್ಟ್ರೆಸ್ ಎಲ್ಲ ಗೇಟ್ ಹೊರಗಡೆ ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಈ ವೈಟ್ ಮಾರ್ಬಲ್ ಸ್ಟ್ಯಾಚ್ಯೂ, ಹೂಫ್, ಇದೇ ಈ ಪ್ಲೇಸ್ನ ಹೈಲೈಟ್. ಇನ್ಸ್ಟಾಗ್ರಾಮ್ ರೀಲ್ಸ್, ಅಸ್ಥೆಟಿಕ್ ಫೋಟೋಸ್, ಸಿನಿಮ್ಯಾಟಿಕ್ ವೀಡಿಯೋಸ್ ಎಲ್ಲ ಇಲ್ಲಿ ಸೂಪರಾಗಿ ಬರುತ್ತೆ. ನಾನು ಆಫ್ ಟೈಮ್ ಫುಡ್ಗಿಂತ ಫೋಟೋಸ್ಗೆ ಪೋಸ್ ಕೊಟ್ಟಿದ್ದೆ. ಮೆನ್ಯೂ ನೋಡಿದ್ರೆ ಇನ್ನೊಂದು ಸರ್ಪ್ರೈಸ್. ಇವರು ಪವರ್ ಸ್ಟಾರ್ ಅಪ್ಪು ಅವ್ರಿಗೆ ಡೆಡಿಕೇಟ್ ಮಾಡಿ ಸ್ಪೆಷಲ್ ನಾಟಿ ಸ್ಟೈಲ್ ಮೆನ್ಯೂ ಇಟ್ಟಿದ್ರು. ಕನ್ನಡ ಟಚ್ ನೋಡಿದ್ರೆ ಆರ್ಟ್ ಫುಲ್ ಆಗುತ್ತೆ ಅಲ್ವಾ? ನಾಟಿ ಸ್ಟೈಲ್ ಫುಡ್ ಲವ್ ಮಾಡೋರು ಈ ಪ್ಲೇಸ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ಸ್ಟಾರ್ಟ್ ಮಾಡಿದ್ದು ನಾವು 2 ಮಾಕ್ಟೇಲ್ಸಿಂದ. ಟೇಸ್ಟ್ ಅಂತೂ ಸೂಪರ್ ರಿಫ್ರೆಶಿಂಗ್ ಆಗಿತ್ತು. ಒಂದು ಸ್ಮಾಲ್ ಟಿಪ್ ಏನಂದರೆ ಐಸ್ ತುಂಬಾ ಹಾಕಿದ್ರು. ಸ್ವಲ್ಪ ಟೈಮ್ ಆದಮೇಲೆ ಡ್ರಿಂಕ್ಸ್ ಎಲ್ಲ ವಾಟರೇ ಆಗಿಬಿಡ್ತು. ಸೊ ಫಾಸ್ಟ್ ಎಂಜಾಯ್ ಮಾಡಿ. ಈಸ್ ಮೈ ಸಿಸ್ಟರ್ ಮತ್ತು ಇವನು ಬರ್ಡೇ ಬಾಯ್, ನಮ್ಮ ಫ್ರೆಂಡ್. ಬರ್ಡೇ ಟ್ರೀಟ್ಗೆ ಬಂದ್ವಿ, ಬಟ್ ಟ್ರೀಟ್ಗಿಂತ ಫುಡ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಆ್ಯಂಡ್ ನಾವು ಸ್ಟಾರ್ ಆಫ್ ದ ಡೇ, ಮಟನ್ ಸೀಖ್ ಕಬಾಬ್. ಗೈಸ್, ಫಸ್ಟ್ ಬೈಟಲ್ಲಿ ಸ್ಮೋಕ್ ಫ್ಲೇವರ್, ಪರ್ಫೆಕ್ಟ್ ಮಸಾಲ ಬ್ಯಾಲೆನ್ಸ್. ಔಟ್ಸೈಡ್ ಸ್ಲೈಟಾಗಿ ಚಾರ್, ಇನ್ಸೈಡ್ ಜ್ಯೂಸಿ ಆ್ಯಂಡ್ ಸಾಫ್ಟ್. ಲಿಟ್ರಲಿ ಮೌತಲ್ಲಿ ಮೆಲ್ಟ್ ಆಯಿತು. ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ. ದೆನ್ ಟು ಐ ಹ್ಯಾಡ್ ಟು ಶೇರ್ ವಿತ್ ಮೈ ಫ್ರೆಂಡ್ಸ್. ನೆಕ್ಸ್ಟ್ ಬಂದಿದ್ದು ಮಲೈ ಪನ್ನೀರ್. ಪನ್ನೀರ್ ವಾಸ್ ಸೋ ಸಾಫ್ಟ್, ಕ್ರೀಮಿ ಕೋಟಿಂಗ್, ಸೂಪರ್ ರಿಚ್. ವೆಜಿಟೇರಿಯನ್ ಆದರೆ ಮಿಸ್ ಮಾಡಲೇಬೇಡಿ. ನಮ್ಮ ಟೇಬಲಲ್ಲಿ ನಾನ್ ವೆಜ್ ಲವರ್ಸ್ ಕೂಡ ಇದನ್ನ ಅಪ್ರಿಷಿಯೇಟ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಈ ವಿಡಿಯೋ ಎಡಿಟ್ ಮಾಡಿದಾಗ ನಾನು ಒಂದು ಥಿಂಗ್ ನೋಟಿಸ್ ಮಾಡಿದ್ದು ಏನಂದರೆ, ಇದು ನನ್ನ ವ್ಲಾಗ್ ಆಗಿದ್ದರು. ನಾನು ಜಾಸ್ತಿ ಇವರಿಬ್ಬರನ್ನೇ ಕ್ಯಾಪ್ಚರ್ ಮಾಡಿದ್ದೆ. ನಾನು ಈ ವ್ಲಾಗಲ್ಲಿ ಇರೋದು ತುಂಬಾ ಕಮ್ಮಿ. ನೆಕ್ಸ್ಟ್ ಆರ್ಡರ್ ಮಾಡಿದ್ದು ವೈಟ್ ಸಾಸ್ ಪಾಸ್ತಾ. ನನಗೆ ರೆಡ್ ಸಾಸ್ ಪಾಸ್ತಾ ಅಷ್ಟು ಇಷ್ಟ ಆಗಲ್ಲ. ವೈಟ್ ಸಾಸ್ ಪಾಸ್ತಾ ಆ್ಯಂಡ್ ಪೆಸ್ತೋ ಪಾಸ್ತಾ ಟೀಮ್ ಫಾರ್ ಎವರ್. ಕ್ರೀಮಿ, ಚೀಸಿ ಆ್ಯಂಡ್ ಕಂಫರ್ಟಿಂಗ್. ಇದು ನನ್ನ ಫೇವ್ರೆಟ್ ಪಿಕ್ಸಲ್ಲಿ ಒಂದು. ನಾವು ಕಮ್ಸ್ ಮೈ ಫಾರ್ ಎವರ್ ವೀಕ್ನೆಸ್, ಮಟನ್ ಬಿರಿಯಾನಿ. ಫ್ರಾಗ್ರೆಂಟ್ ರೈಸ್, ಟೆಂಡರ್ ಮಟನ್ ಪೀಸಸ್, ಮಸಾಲೆ ಬ್ಯಾಲೆನ್ಸ್, ಎವ್ರಿ ಸ್ಪೂನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಡಯಟಾ? ಅದು ನಾನು ನೆಕ್ಸ್ಟ್ ಮಂಡೇಯಿಂದ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಫೈನಲಿ ಡೆಸರ್ಟ್ ಟೈಮ್. ತಿರಮಿಸು ಆರ್ಡರ್ ಮಾಡಿದ್ವಿ. ಅಯ್ಯೋ, ಫಸ್ಟ್ ಸ್ಪೂನಲ್ಲಿ ಎವನ್ ಫೀಲ್ ಆಯಿತು ಕಣ್ರಿ. ಸೊ ಸಾಫ್ಟ್, ಕ್ರೀಮಿ, ಕಾಫಿ ಫ್ಲೇವರ್ ಅಂತೂ ಪರ್ಫೆಕ್ಟ್ ಬ್ಯಾಲೆನ್ಸ್. ಆನೆಸ್ಟ್ಲಿ ಮೀಲ್ಗೆ ಪರ್ಫೆಕ್ಟ್ ಎಂಡಿಂಗ್ ಅಂದರೆ ಸೂಪರ್ ಆಗಿರೋ ಡೆಸರ್ಟ್. ಏನು ಹೇಳ್ತೀರಾ? ನಿಮ್ಮ ಫೇವ್ರೆಟ್ ಡೆಸರ್ಟ್ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಡ್ ಮುಗಿದ್ಮೇಲೆ ಏನು ಮಾಡಿದ್ವಿ ಗೊತ್ತಾ? ಪ್ರಾಡಕ್ಟ್ ರೀಲ್ ಶೂಟ್. ಇವನ್ನ ಮೇಲ್ ಮಾಡಲಾಗಿ ಇಟ್ಕೊಂಡು ಫುಲ್ ಟಾರ್ಚರ್ ಮಾಡಿಬಿಟ್ಟೆ. ಸ್ಮೈಲ್ ಮಾಡು, ಟರ್ನ್ ಮಾಡು, ಮತ್ತೆ ಒಂದು ಸತಿ ಮಾಡಪ್ಪ. ಪುವರ್ ಫೆಲೋ ಫೇಸ್ ನೋಡಿ ಎಷ್ಟು ಶೈ ಇದ್ದಾನೆ ಅಂತ ನಿಮಗೇ ಗೊತ್ತಾಗುತ್ತೆ. ತುಂಬಾ ಗೋಳೊಯ್ಕೊಬಿಟ್ಟಿದ್ದೀನಿ. ಬಟ್ ಔಟ್ಕಮ್ ಅಂತೂ ಸೂಪರಾಗಿ ಬಂದಿದೆ. ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾನು ಈ ಪ್ಲೇಸ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಬಟ್ ಏನಾಗುತ್ತೆ ಅಂದರೆ ಫ್ಯೂ ರೆಸ್ಟೋರೆಂಟ್ ನೋಡೋಕ್ಕೆ ಆ್ಯಂಬಿಯನ್ಸ್ ಎಲ್ಲ ಸೂಪರಾಗಿರುತ್ತೆ. ಒಂದು ಫುಡ್ ಚೆನ್ನಾಗಿರಲ್ಲ. ಫುಡ್ ಚೆನ್ನಾಗಿದ್ದರೆ ಪ್ರೈಸ್ ಹೈ ಇರುತ್ತೆ, ಇಲ್ಲ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಬೇಕು. ಬಟ್ ಇಲ್ಲಿ ಅಂದರೆ ಪ್ರೈಸೂ ಲೈಕ್ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಫುಡ್ ಕ್ವಾಂಟಿಟಿನೂ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಬಿಯನ್ಸು ಸೂಪರ್ ಆಗಿತ್ತು. ಓವರ್ ಆಲ್ ಪ್ಲೇಸ್ಗೆ ಯೂಜ್ ಸೀಟಿಂಗ್ ಕೆಪಾಸಿಟಿ ಇದೆ. ಆ್ಯಂಬಿಯನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ವಾಶ್ರೂಮ್ ಕೂಡ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಡೇಟ್ ನೈಟ್, ಪಾರ್ಟಿ ಸೆಲೆಬ್ರೇಷನ್, ಆಫೀಸ್ ಪಾರ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಗುರು. ನಿಮಗೆ ಈ ಪ್ಲೇಸ್ ಆಲ್ರೆಡಿ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ಡೆಫಿನೆಟ್ಲಿ ಒನ್ಸ್ ವಿಸಿಟ್ ಮಾಡಿ. ಆಲ್ರೆಡಿ ನೀವು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಫುಡ್ ನಿಮ್ಗೆ ಇಷ್ಟ ಆಯಿತು, ಪ್ಲೇಸ್ ಆ್ಯಂಬಿಯನ್ಸ್ ನಿಮಗೆ ಹೇಗನ್ನಿಸ್ತು ಅಂತ. ನಿಮ್ಮ ಲಿಸ್ಟಲ್ಲಿ ಬೆಸ್ಟ್ ಆಗಿರೋ ರೆಸ್ಟೋರೆಂಟ್ ಇಲ್ಲ ಬೆಸ್ಟ್ ಆಗಿರೋ ವೆಜ್ ಅಥವಾ ನಾನ್ ವೆಜ್ ಫುಡ್ ಪ್ಲೇಸಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್
ನಾನು ಹೋಗಿ ಅಲ್ಲಿ ಟ್ರೈ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೆಟ್ ಡಿಶ್ ಯಾವುದು ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.